ಇದು ಸತ್ಯಭಾಮ ಸಂಚಿಕೆ 78. ಸಂಧ್ಯಾ, ನಾವು ನಮ್ಮ ಮನೆಗೆ ಹೋಗೋಣ ಬಾಮ್ಮ, ಶ್ರೀನಿವಾಸಯ್ಯನವರು ಹೇಳಿದಾಗ. ದೊಡ್ಡಪ್ಪ, ನಂಗೆ ಮುಂದಿನ ವಾರದೊಳಗೆ ಕಸ್ಟಮರ್ಸ್ನ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಬೇಕು, ಅದಾದಮೇಲೆ ಬರ್ತೀನಿ ಎಂದರು ಸಂಧ್ಯಾರವರು. ನಾವೆಲ್ಲರೂ ಇದ್ದೀವಿ ನಿನ್ನ ಜೊತೆ, ಇನ್ನೂ ಯಾಕೆ ನೀನು ಕಷ್ಟಪಡಬೇಕು ಎಂದ ಶ್ರೀನಿವಾಸಯ್ಯನವರಿಗೆ ಸಂಧ್ಯಾರವರ ಕಷ್ಟ ನೋಡಿ ಬೇಸರವಾಗಿತ್ತು. ದೊಡ್ಡಪ್ಪ, ನೀವೆಲ್ಲರೂ ನನ್ನ ಜೊತೆ ಇರ್ತೀರಿ ನಿಜ, ಆದರೆ ಇಷ್ಟು ವರ್ಷ ಈ ಕೆಲಸ ನಂಗೆ ಅನ್ನ ನೀಡಿದೆ, ನನ್ನ ಮಗಳನ್ನು ಓದಿಸಲು ಸಹಾಯ ಮಾಡಿದ್ದೆ. ಅದನ್ನು ಈಗ ಬಿಟ್ಟು ಬಿಡಲು ನನ್ನಿಂದ ಆಗಲ್ಲ ದೊಡ್ಡಪ್ಪ. ಕೆಲವು ಕಸ್ಟಮರ್ಸ್ಗೆ ನಾನೇ ಸ್ಟಿಚ್ ಮಾಡಬೇಕು. ತುಂಬ ವರ್ಷದಿಂದ ನನ್ನ ಹತ್ರ ಸ್ಟಿಚಿಂಗ್ಗೆ ಕೊಡ್ತಿದ್ದಾರೆ, ಇವಾಗ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಎಂದರು ಶಾಂತವಾಗಿ. ಸಂಧ್ಯಾ, ನಿನ್ನ ಆಸ್ತಿಯನ್ನು ನಿನಗೆ ಹುಟ್ಟೋ ಮಗು ಹೆಸರಲ್ಲಿ ಅವತ್ತೇ ಬರೆಸಿದ್ದೆ. ಅನಾಥಾಶ್ರಮಕ್ಕೆ ಬರ್ದಿದ್ದೀನಿ ಅಂತ ಅವತ್ತು ಸುಳ್ಳು ಹೇಳಿದು ಕಣಮ್ಮ ಎಂದವರು ತಲೆ ತಗ್ಗಿಸಿದಾಗ, ಒಳ್ಳೆ ಕೆಲಸ ಮಾಡಿದರೆ ದೊಡ್ಡಪ್ಪ, ಇಲ್ಲಾಂದರೆ ಆ ವ್ಯಕ್ತಿ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆದು ನಂತರ ನನ್ನನ್ನು ಸಾಯಿಸಿಬಿಡ್ತಿದ್ದ ಎಂದರು ಗಂಡನನ್ನು ನೆನೆದು. ಇಷ್ಟು ದಿನ ಹೇಗೋ ನಿನ್ನ ಆಸ್ತಿಯನ್ನು ಕಾಪಾಡಿದೆ, ಇನ್ಮೇಲೆ ನೀನು ಮತ್ತು ನಿನ್ನ ಮಗಳು ಅದನ್ನು ನೋಡ್ಕೊಳ್ಳಿ, ನಾನಿನ್ಮೇಲೆ ಆರಾಮಾಗಿರ್ತೀನಿ ಎಂದವರಿಗೆ ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ಎಂದರು ಸಂಧ್ಯಾರವರು. ಭಾಮ ಜೊತೆ ಮಾತನಾಡಿದ ನಂತರ ಸ್ಪಂದನಾಳಿಗೆ ಸ್ವಲ್ಪ ನೆಮ್ಮದಿ ಅನಿಸಿತು. ಮನೆಗೆ ಬಂದವರ ಬಳಿ ಮಾತನಾಡದೇ ಇರುವುದು ಸರಿಯಲ್ಲ ಎಂದುಕೊಂಡು ಅವರ ಬಳಿಗೆ ಬಂದಳು. ಬಾ ತಾಯಿ, ಈ ಮುದುಕನ ಮೇಲೆ ಇನ್ನೂ ಕೋಪನಾ ನಿನಗೆ? ಮೃದುವಾಗಿ ಕೇಳಿದರು. ಹಿಂದಿನ ದಿನ ಅವಳು ಕೋಪದಲ್ಲಿ ಹೊರಟಿದ್ದಳಲ್ಲ ಅವರ ಮನೆಯಿಂದ. ಕೋಪವೇನಿಲ್ಲ ತಾತ ನನಗೆ ಎಂದಳು. ನೀನು ತಾತ ಅಂತ ಕೂಗಿದ್ದು ಖುಷಿಯಾಯಿತು ತಾಯಿ, ಹಾಗೆ ಸಾಧ್ಯವಾದರೆ ಈ ಮುದುಕನನ್ನು ಕ್ಷಮಿಸಿಬಿಡು ಎಂದಾಗ ಸ್ಪಂದನಾಳಿಗೆ ತನ್ನ ನಡೆಯ ಬಗ್ಗೆ ತನಗೆ ಜಿಗುಪ್ಸೆ ಉಂಟಾಯಿತು. ನಾನು ನಿಮ್ಮ ಜೊತೆ ಒರಟಾಗಿ ನಡ್ಕೊಂಡೆ, ನೀವು ನನ್ನನ್ನು ಕ್ಷಮಿಸಿ ಎಂದು ಅವರ ಕಾಲು ಹಿಡಿದಾಗ, ನೀನು ಕ್ಷಮೆ ಕೇಳುವಂಥ ತಪ್ಪೇನೂ ಮಾಡಿಲ್ಲ ಬಿಡು ಎಂದವರೇ ಅವಳ ತಲೆಯ ಮೇಲೆ ಹಸ್ತವನ್ನಿರಿಸಿ, ನಿಂಗೆ ಒಳ್ಳೇದಾಗಲಿ ತಾಯಿ, ಆದಷ್ಟು ಬೇಗ ನನ್ನ ಮೊಮ್ಮಗನ ಹೆಂಡತಿಯಾಗಿ ಆ ಮನೆ ಬೆಳಗು ಎಂದಾಗ ತಟ್ಟನೆ ತಲೆ ಎತ್ತಿ ಅವರತ್ತ ನೋಡಿದಳು. ಹಾಗೆ ನೋಡಬೇಡ ತಾಯಿ, ನನ್ನ ಮೊಮ್ಮಗ ನನಗೆ ಎಲ್ಲ ವಿಷಯವನ್ನು ಹೇಳಿದ್ದಾನೆ ಎಂದರು ನಗುತ್ತಾ. ಸ್ಪಂದನ ಉಮೇಶ್ರವರತ್ತ ನೋಡಿದಳು, ಅವರು ಏನು ಹೇಳುವರೋ ಎಂದು. ನನಗೆ ನನ್ನ ಮಗನ ಆಯ್ಕೆ ಒಪ್ಪಿಗೆ ಮಗಳೇ ಎಂದರು ನಗುತ್ತಾ. ಆದರೆ ಅಂಕಲ್, ನನಗೆ ಅವನ ಬಗ್ಗೆ ಆ ಥರ ಫೀಲಿಂಗ್ಸ್ ಇಲ್ಲ, ಹಾಗೆ ನಂಗೆ ಮದುವೆ ಆಗಲು ಇಷ್ಟವಿಲ್ಲ ಎಂದಳು ದನಿ ತಗ್ಗಿಸಿ. ಅವಳು ಈಗ ಹೇಳಿದ ವಿಷಯವನ್ನು ಆಶ್ರಯ್ ಸಹ ಮೊದಲೇ ಹೇಳಿದ್ದ. ಆದರೂ ಅವರ ಮನದಲ್ಲಿ ಏನೋ ಭಯ. ಮಗ ಇವಳನ್ನು ತುಂಬ ಪ್ರೀತಿಸ್ತಿದ್ದಾನೆ, ಇವಳು ಅವನ ಪ್ರೀತಿಯನ್ನು ನಿರಾಕರಿಸಿದರೆ ಅವನು ಹೇಗೆ ಸಹಿಸುವನು ಎಂದು. ಅದೇ ಗೊಂದಲದಿಂದ ತಂಗಿಯ ಕಡೆಗೆ ನೋಟ ಹರಿಸಿದರು. ಸ್ಪಂದನ, ನಿನ್ನ ಮದುವೆ ಆಗಲ್ಲ ಅಂದರೆ ಏನರ್ಥ? ಈಗೇನೋ ನಾನು ನಿನ್ನ ಜೊತೆ ಇದ್ದೀನಿ, ಆದರೆ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ನಾನು ಸತ್ತು ಹೋದರೆ ಒಂಟಿಯಾಗಿ ಹೇಗೆ ಬಾಳ್ತೀಯ? ಅಸಮಾಧಾನದಿಂದ ನುಡಿದರು. ಅಮ್ಮ ಕಿರುಚಿದಂತೆ ನುಡಿದಳು. ನಿನ್ನನ್ನು ಈಗಲೇ ಮದುವೆ ಆಗುವಂತ ಯಾರೂ ಹೇಳ್ತಿಲ್ಲ ಇಲ್ಲಿ, ಆದರೆ ಮುಂದೆ ಒಂದಿನ ನೀನು ಮದುವೆ ಆಗಲೇಬೇಕಲ್ಲ. ನಿನಗೆ ಆಶ್ರಯ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಹುಡುಗನನ್ನು ನೋಡ್ತೀನಿ ಎಂದರು ತುಸು ಗಂಭೀರವಾಗಿ. ಉಮೇಶ್ರವರು ತಂಗಿಯ ಮಾತಿಗೆ ಗಾಬರಿಯಾದರೆ ಸಂಧ್ಯಾರವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದ ಶ್ರೀನಿವಾಸಯ್ಯನವರು ಕಣ್ಣಲ್ಲೇ ಉಮೇಶ್ರವರನ್ನು ಸಂತೈಸಿದರು. ಸ್ಪಂದನಾಳ ಮನ ಕದಡಿದ ನೀರಿನಂತಾಗಿತ್ತು. ಅವಳು ಇಲ್ಲಿ ತನಕ ತನ್ನ ಮದುವೆಯ ಬಗ್ಗೆ ಯೋಚಿಸಿರಲಿಲ್ಲ, ಆದರೂ ಸಂಧ್ಯಾರವರ ಮಾತು ಕೇಳಿ ಅವಳಿಗೆ ಸಂಕಟವಾಗಿತ್ತು. ಆಶ್ರಯ್ ಅವಳ ಕಣ್ಣ ಮುಂದೆ ಬೇಸರದ ಮೊಗ ಹೊತ್ತು ನಿಂತಿರುವಂತೆ ಭಾಸವಾಯಿತು. ಅಮ್ಮ, ನನಗೀಗ ಮದುವೆ ವಯಸ್ಸು ಆಗಿಲ್ಲ, ಮುಂದೆ ಮದುವೆ ಆಗೋ ಟೈಮಲ್ಲಿ ಅದರ ಬಗ್ಗೆ ಯೋಚಿಸ್ತೀನಿ, ಸದ್ಯಕ್ಕೆ ನನ್ನ ಹೀಗೆ ಇರೋದಿಕ್ಕೆ ಬಿಡಿ ಎಂದಳು. ಸ್ಪಂದನ, ಆಶು ಬಗ್ಗೆ ಯೋಚಿಸು ಕಂದ, ಉಮೇಶ್ರವರು ವಿನಂತಿಸಿದಾಗ. ಅಂಕಲ್, ಇನ್ನೊಂದೆರಡು ವರ್ಷ ನಾನು ಮದುವೆ ಆಗಲ್ಲ, ಆಮೇಲೆ ಯೋಚಿಸ್ತೀನಿ ಎಂದಾಗ, ಅಂಕಲ್ ಅಲ್ಲ ಮಾವ ಅಂತ ಕರಿ, ನೀನು ಆಶುನ ಮದುವೆ ಆದರೂ ಇಲ್ದಿದ್ರೂ ನಾನಿಂಗೆ ಮಾವಾನೆ ಎಂದರು. ಸರಿ ಮಾವ ಎಂದು ಕಿರುನಗೆ ಬೀರಿದಳು. ರಾತ್ರಿ ಪೂರ್ತಿ ಅವನ ಬಗ್ಗೆ ಯೋಚಿಸುತ್ತಲೇ ಅದು ಯಾವಾಗಲೂ ನಿದ್ದೆಗೆ ಜಾರಿದಳು ಅವಳು. ತಾನು ಅಷ್ಟೆಲ್ಲ ನೋಯಿಸಿದರೂ ಒಂದು ದಿನವೂ ಕೂಡ ತನ್ನೊಂದಿಗೆ ಬೇಸರಿಸಿದವನಲ್ಲ ಎಂದು
ಅವನ ಬಗ್ಗೆ ಮೃದು ಭಾವನೆ ಮೂಡಿತ್ತವಳಿಗೆ. ಮರುದಿನ ಆಫೀಸಿಗೆ ಹೋದವಳು ಆಶ್ರಯ್ನನ್ನು ಅರಸುತ್ತಿದ್ದಳು. ಅವಳ ಕಣ್ಗಳು ಅತ್ತಿತ್ತ ಹುಡುಕುವುದನ್ನು ಕಂಡವ ಸ್ಪಂದು ನನ್ನನ್ನೇ ಹುಡುಕ್ತಿದೆಯಾ ಎಂದಾಗ ಹ್ಞೂ ಎಂದಳು. ಮತ್ತವಳೆ ಸಾರಿ ಆಶ್ರಯ್, ನಾನು ನಿನ್ನ ಜೊತೆ ತುಂಬ ರೂಢಾಗಿ ಮಾತಾಡ್ಬಿಟ್ಟೆ. ನಡೆದಿದ್ರಲ್ಲಿ ನಿನ್ನ ತಪ್ಪು ಏನಿತ್ತು ಅಲ್ವಾ, ನನ್ನಿಂದ ನೀನು ಊಟ ಮಾಡದೆ ಹಾಗೆ ಹೋಗಿಬಿಟ್ಟೆ ಎಂದಳು ತುಸು ಬೇಸರದಿಂದ. ಇಟ್ಸ್ ಓಕೆ, ಊಟ ಮಾಡದೆ ಹೋದದ್ದು ನಿನ್ನಿಂದ ಅಲ್ಲ, ವಿನು ಕಾಲ್ ಮಾಡಿದ್ದ, ಅದಕ್ಕೆ ಹೋಗಿದ್ದು ನಾನು ಎಂದವ. ಓಕೆ ಸಿ ಯು ಲೇಟರ್ ಎಂದು ತನ್ನ ಡೆಸ್ಕಿನತ್ತ ನಡೆದ. ಈಗ ಅವಳಿಗೆ ಆಶ್ರಯ್ನ ಮೇಲೆ ಯಾವುದೇ ಕೋಪ ಇರಲಿಲ್ಲ. ಆಶಾ ಮುಖ ಉಬ್ಬಿಸಿ ಕೂತಿದ್ದಳು. ಮಿಥುನ್ ಅವಳನ್ನು ಮಾತನಾಡಿಸುವ ಪ್ರಯತ್ನ ಮಾಡುತ್ತಿದ್ದ. ಅವಳು ತನಗವನ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ತನ್ನ ಕೆಲಸದತ್ತ ಗಮನ ಹರಿಸಿದಳು. ಇವರಿಗೆಂತಾಯಿತು ಎಂದುಕೊಂಡ ಬಾಮ. ಓ ಆಶಾ, ಎಂತದ? ಅವ ಪಾಪ ಆಗದಿಂದ ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ, ನೀನು ನೋಡಿದರೆ ಕೆಪ್ಪಿಯ ಹಾಗೆ ಕೂತ್ಕೊಂಡಿದ್ದೆ, ಎಂಥ ಸಂಗತಿ ಎಂದಳು. ಭಾಮ, ನಾನು ಮತ್ತೆ ಮಾತಾಡ್ತೇನೆ ಎಂದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಮಧ್ಯಾಹ್ನ ಸತ್ಯಜಿತ್ ಜೊತೆ ಊಟ ಮಾಡುತ್ತಿದ್ದರು. ಅವಳ ಯೋಚನೆ ಆಶಾಳ ಸುತ್ತಲೂ ಸುತ್ತುತ್ತಿತ್ತು. ಮಡದಿಯ ಗಮನ ಬೇರೆಡೆಗಿದೆ ಎಂದು ಅರಿತವ ಪಲ್ಯದಲ್ಲಿದ್ದ ಹಸಿಮೆಣಸನ್ನು ಅವಳ ತಟ್ಟೆಗೆ ಹಾಕಿದ. ಅದನ್ನು ತಿಂದವಳು ಅಮ್ಮ ಖಾರ ಖಾರ ಎಂದಳು ನಾಲಗೆ ಹೊರಚಾಚಿ. ಊಟ ಮಾಡುವಾಗ ಗಮನ ಬೇರೆ ಕಡೆ ಇದ್ದರೆ ಹೀಗೆ ಆಗೋದು ಎಂದು ಒಣಗಿಸಿದವ. ನೀರಿನ ಲೋಟ ಅವಳತ್ತ ಚಾಚಿದಾಗ ನೀರು ಕುಡಿದು ಕೊಂಚ ಸುಧಾರಿಸಿದವಳು. ನೀನು ಬೇಕಂತಲೇ ಹಸಿಮೆಣಸು ಹಾಕಿದಲ್ಲ ಎಂದು ಪ್ರಶ್ನಿಸಿದಳು. ಹೌದು, ಊಟ ಮಾಡುವಾಗ ಏನು ಯೋಚನೆ ನಿಂಗೆ? ಗಂಡ ಪಕ್ಕದಲ್ಲಿದ್ದರೆ ಅವನನ್ನು ಮಾತಾಡಿಸ್ಬೇಕು, ಕೇರ್ ಮಾಡಬೇಕು ಅಂತ ಅನಿಸೋದೇ ಇಲ್ವಲ್ಲ ನಿಂಗೆ? ಹುಸಿಮನಿಸು ತೋರಿದ. ನಾನಿನ್ನ ಪ್ರೀತಿಗೆ ಒಪ್ಪಿದ್ದು ನೀನು ಫುಲ್ ಚೇಂಜ್ ಆಗಿದ್ದಿ, ನಿನ್ನ ಒಳಗಿದ್ದ ಹಿಟ್ಲರ್ ಕಾಣೆ ಆಗಿದ್ದಾನೆ ಎಂದು ನಕ್ಕಳು. ಹಿಟ್ಲರ್ ಥರ ಇದ್ದರೆ ಪ್ರೀತಿ ಮಾಡೋಕ್ಕಾಗಲ್ಲ, ಅದಕ್ಕೆ ಬದಲಾದೆ. ಪ್ರೀತಿ ಮನುಷ್ಯನನ್ನು ಬದಲಾಯಿಸುತ್ತದೆ, ಯಾಕೆ ನೀನು ಬದಲಾಗಿಲ್ವಾ ಎಂದು ಹುಬ್ಬೇರಿಸಿದ. ನಾನಿದ್ದ ಹಾಗೆ ಇದ್ದೇನೆ, ನಾನೆಂತ ಚೇಂಜ್ ಆಗಲಿಲ್ಲ ಎಂದಳು. ಹೌದಾ, ಹಾಗಾದರೆ ನಾನು ಮಾತು ಬಿಟ್ಟರೆ ನಿನಗೆ ನೋವಾಗೋದು ಯಾಕೆ? ಮೊದಲೆಲ್ಲ ನಾನು ಮಾತಾಡದೇ ಇದ್ದರೂ ನಿನಗೇನು ವ್ಯತ್ಯಾಸ ಆಗ್ತಿರಲಿಲ್ಲ, ಆದರೆ ಈಗ ಎಂದವ ತನ್ನ ಮಾತು ನಿಲ್ಲಿಸಿದಾಗ ನನಗೆಂತ ಆಗೋದಿಲ್ಲ ಎಂದು ಸುಳ್ಳಾಡಿದಳು ಅವನ ಮುಖ ನೋಡದೆ. ಸರಿ, ಹಾಗಾದರೆ ಇನ್ಮೇಲೆ ನಿನ್ನ ಜೊತೆ ಮಾತಾಡಲ್ಲ ಬಿಡು ಎಂದವ ಕೋಪ ನಟಿಸಿದಾಗ. ಮಂಗಣ್ಣ ಸಾರಿ ಆಯಿತಾ, ನೀನು ಮಾತಾಡದಿರಬೇಡ, ನನಗೆ ತುಂಬ ಬೇಜಾರಾಗ್ತದ ಎಂದಳು ಸಪ್ಪೆ ಮೋರೆ ಹಾಕಿ. ನಮ್ಮ ದೇವರ ಸತ್ಯ ನಮ್ಗೆ ಗೊತ್ತಿಲ್ವಾ ಎಂದುಕೊಂಡು ಕಿರುನಗೆ ಬೀರಿದವ. ನಾನು ಮಾತಾಡಬೇಕು ಅಂದರೆ ನೀನು ನನಗೆ ಪಪ್ಪಿ ಕೊಡಬೇಕು ಎಂದ ಗಂಭೀರತೆ ನಟಿಸಿ. ಎಂತ ಮಾರೆ ನೀನು, ಆಫೀಸಲ್ಲೆಲ್ಲ ಬೇಡ, ನನಗೆ ನಾಚಿಗೆ ಆಗ್ತದೆ ಎಂದವಳ ಕೆನ್ನೆ ಅದಾಗಲೇ ಕೆಂಪಾಗಿತ್ತು. ಹಾಗಾದರೆ ಮನೆಯಲ್ಲಿ ಕೊಡ್ತೀಯಾ ಕೇಳಿದ. ಆಯಿತು ಕೊಡ್ತೇನೆ ಎಂದವಳು ಅವನ ಕೆನ್ನೆ ಹಿಂಡಿ ಅಲ್ಲಿಂದ ಓಡಿದಳು. ಅವಳು ಹೋದತ್ತ ನೋಡಿದವನ ಮೊಗದಲ್ಲಿ ನಗು ಅರಳಿತು. ಮುಂದುವರಿಯುವುದು.